ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯೇಟ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್ LMS ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ಸ್ಕ್ವೇರ್ ಫುಟಿಂಗ್ ಡಿಸೈನ್ ಪ್ರಾಬ್ಲಮ್ನ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಸ್ಕ್ವೇರ್ ಫುಟಿಂಗ್ನ ಯಾವ ರೀತಿ ಡಿಸೈನ್ ಮಾಡಬೇಕು ಅಂತೇಳಿ ಇಲ್ಲೊಂದು ಪ್ರಾಬ್ಲಮ್ನ ನಾವು ಎಕ್ಸಾಂಪಲ್ ಆಗಿ ತೊಗೊಂಡಿದ್ವಿ. The problem is design a square footing to carry an axial load of 1100 kilonewton. The size of column is 400 mm into 400 mm. Use following data. Safe bearing capacity of soil is 100 kilonewton per meter square and grade of concrete is M20 and grade of steel is Fe415. ಓಕೆ, ಸ್ಕ್ವೇರ್ ಫುಟಿಂಗ್ ಅಂತೇಳಿ ಕ್ಲಿಯರ್ ಆಗಿ ಇಲ್ಲಿ ಕ್ವೆಶನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾವು ಇಲ್ಲಿ ಸ್ಕ್ವೇರ್ ಫುಟಿಂಗ್ನ ಡಿಸೈನ್ ಮಾಡಬೇಕಾಗಿದೆ. ಹಾಗೆ ಆಕ್ಸಿಯಲ್ ಲೋಡನ್ನು ಕೊಟ್ಟಿದ್ದಾರೆ ಅವರು 1100 ಕಿಲೋನ್ಯೂಟನ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ನಾವು ಇದಕ್ಕೆ ಪಿ ಅಂತೇಳಿ ನೊಟೇಷನ್ ತೊಗೊಂಡಿದ್ವಿ, 1100 ಕಿಲೋನ್ಯೂಟನ್ ಅಂತ ಬರೆದಿದ್ವಿ. ಹಾಗೆ ಇದು ಆಕ್ಸಿಯಲ್ ಲೋಡು ಅವರು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಏನಂತ ಮೆನ್ಷನ್ ಮಾಡಿಲ್ಲ, ಫ್ಯಾಕ್ಟರ್ಡ್ ಅಥವಾ ಅನ್ಫ್ಯಾಕ್ಟರ್ಡ್ ಅಂತ. ದೇರ್ ಫಾರ್ ಡಿಫಾಲ್ಟು ಇದನ್ನು ನಾವು ವರ್ಕಿಂಗ್ ಕಂಡೀಷನ್ ಅಥವಾ ಅನ್ಫ್ಯಾಕ್ಟರ್ಡ್ ಲೋಡ್ ಅಂತೇಳಿ ಇದನ್ನು ನಾವಿಲ್ಲಿ ಮೆನ್ಷನ್ ಮಾಡಿದ್ದೀವಿ. ಹಾಗೆ ಸೈಜ್ ಆಫ್ ದ ಕಾಲಮ್ ಬಂದು 400 mm ಇಂಟು 400 mm ಅಂತೇಳಿ ಕ್ವೆಶನಲ್ಲಿ ಕೊಟ್ಟಿದ್ದಾರೆ. ನಾವು ಅದಕ್ಕೆ ನೊಟೇಷನ್ ತಗೊಂಡಿದ್ದೀವಿ ಸ್ಮಾಲ್ ಬಿ ಈಕ್ವಲ್ ಟು 400 mm. ಓಕೆ, ಇದು ಸ್ಕ್ವೇರ್ ಕಾಲಮ್ ಆಗಿ ಕೊಟ್ಟಿದ್ದಾರೆ. ಓಕೆ, ಹಾಗೆ ಸೇಫ್ ಬೇರಿಂಗ್ ಕೆಪಾಸಿಟಿ ಆಫ್ ಸಾಯಿಲ್, ದಟ್ ಈಸ್ SPC ಆಫ್ ಸಾಯಿಲ್ ಈಸ್ 100 kilonewton divided by meter square and FCK is 20 Newton per millimeter square for M20 grade concrete and Fy equal to 415 Newton per millimeter square for Fe415 steel. ಓಕೆ, ಇಂಪಾರ್ಟೆಂಟ್ ಏನೇನು ಡೀಟೇಲ್ಸ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವಿಲ್ಲಿ ಈಗ ನೋಟ್ ಡೌನ್ ಮಾಡ್ಕೊಂಡಿದ್ದೀವಿ. ಓಕೆ, ಪ್ರಾಬ್ಲಮ್ನ ಸೊಲ್ಯೂಷನ್ ಪಾರ್ಟ್ಗೆ ಬರೋಣ. ಓಕೆ, ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ಸಲ್ಲಿ ನಾವು ಏರಿಯಾ ಆಫ್ ದ ಫುಟಿಂಗ್ನ ನಾವು ಇಲ್ಲಿ ಮೊದಲಿಗೆ ಐಡೆಂಟಿಫೈ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಪಿಕ್ಚರಲ್ಲಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಲೋಡ್ ಪಿನ ಅವರು ಕ್ವೆಶನಲ್ಲಿ ಮೆನ್ಷನ್ ಮಾಡಿದ್ದಾರೆ 1100 ಕಿಲೋನ್ಯೂಟನ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ನಾವು ಇದಕ್ಕೆ 10% ಆಫ್ ದ ಲೋಡನ್ನು ನಾವು ಸೆಲ್ಫ್ ವೇಟ್ ಆಫ್ ದಿ ಫುಟ್ಟಿಂಗಿಗೆ ನಾವು ಅಸ್ಯೂಮ್ ಮಾಡಬೇಕಾಗತ್ತೆ. 10% ಅಂತಂದರೆ 0.1 ಟೈಮ್ಸ್ ಆಫ್ ಪಿ. ಓಕೆ, ದಟ್ ಈಸ್ ಈಕ್ವಲ್ ಟು 110 ಕಿಲೋನ್ಯೂಟನ್. ಓಕೆ, ಇವೆರಡನ್ನು ನಾವು ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ? 1210 ಕಿಲೋನ್ಯೂಟನ್ ಆಗುತ್ತೆ. ಹೌದು, ನಾವಿಲ್ಲಿ ಡೈರೆಕ್ಟಾಗಿ ಇಲ್ಲಿ ಇಕ್ವೇಷನಲ್ಲಿ ಅದನ್ನೇ ಬರ್ತಿದ್ದೀವಿ. ಟೋಟಲ್ ಲೋಡ್ ಇನ್ಕ್ಲೂಡಿಂಗ್ ಸೆಲ್ಫ್ ವೇಟ್ ಈಕ್ವಲ್ ಟು ಪಿ ಪ್ಲಸ್ 0.1 ಟೈಮ್ಸ್ ಆಫ್ ಪಿ. ಬೈ ಸಬ್ಸ್ಟಿಟ್ಯೂಟಿಂಗ್ ಆಲ್ ದ ವ್ಯಾಲ್ಯೂಸ್ ವಿ ವಿಲ್ ಗೆಟ್ 1210 ಕಿಲೋನ್ಯೂಟನ್ ಅಂತ ಟೋಟಲ್ ಲೋಡನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಏರಿಯಾ ಆಫ್ ದ ಫುಟಿಂಗ್ ರಿಕ್ವೈರ್ಡ್, ಓಕೆ, ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ದಟ್ ಈಸ್ ಎ ರಿಕ್ವೈರ್ಡ್ ಈಕ್ವಲ್ ಟು ಟೋಟಲ್ ಲೋಡ್ ಡಿವೈಡೆಡ್ ಬೈ SPC ಆಫ್ ಸಾಯಿಲ್. ಟೋಟಲ್ ಲೋಡ್ ಡಿವೈಡೆಡ್ ಬೈ SPC ಆಫ್ ಸಾಯಿಲ್. ಓಕೆ, ಟೋಟಲ್ ಲೋಡ್ ಅಂತಂದರೆ 1210 ಕಿಲೋನ್ಯೂಟನ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಹಾಗೆ SPC ಆಫ್ ದ ಸಾಯಿಲ್ ಬಂದು ಕ್ವೆಶನಲ್ಲಿ ಕೊಟ್ಟಿದ್ದಾರೆ 100 ಕಿಲೋನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಓಕೆ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ರಿಕ್ವೈರ್ಡ್ ಏರಿಯಾ ಈಸ್ ಆಫ್ಟರ್ ಕ್ಯಾಲ್ಕುಲೇಷನ್ 12.1 ಮೀಟರ್ ಸ್ಕ್ವೇರ್. ಓಕೆ, ರಿಕ್ವೈರ್ಡ್ ಏರಿಯಾ ಬಂದು 12.1 ಮೀಟರ್ ಸ್ಕ್ವೇರ್ ಅಂತೇಳಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಓಕೆ, ಈ ರಿಕ್ವೈರ್ಡ್ ಏರಿಯಾನ ಯೂಸ್ ಮಾಡ್ಕೊಂಡು ನಾವು ಸೈಜ್ ಆಫ್ ದ ಸ್ಕ್ವೇರ್ ಫುಟಿಂಗ್ನ ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಓಕೆ, ಸ್ಕ್ವೇರ್ ಫುಟಿಂಗಲ್ಲಿ ಬೋತ್ ಸೈಡ್ಸ್, ಎರಡೂ ಸೈಡ್ಸು ಕೂಡ ಸೇಮ್ ಇರೋದ್ರಿಂದ
ಎರಡು ಸೈಡ್ಸು ಕೂಡ ಸೇಮ್ ಇರೋದ್ರಿಂದ ನಾವು ಅದಕ್ಕೆ ನೋಟೇಷನ್ನ ಬಿ ಅಂತೇಳಿ, ಎರಡೂ ಸೈಡಿಗೂ ಕೂಡ ನೋಟೇಷನ್ನ ಬಿ ಅಂತೇಳಿ ಮೆನ್ಷನ್ ಮಾಡಿ. ಎರಡು ಸೈಡ್ ಸೇಮ್ ಇದೆ. ದೇರ್ಫೋರ್ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ರಿಕ್ವೈರ್ಡ್ ಏರಿಯಾ. ಓಕೆ, ಇಲ್ಲೇನಿದೆ ರಿಕ್ವೈರ್ಡ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಿದ್ದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಸ್ಕ್ವೇರ್ ರೂಟ್ ಆಫ್ 12.1. Okay, after calculation we will get answer as 3.47 meter. Okay, 3.47 meter ಅಂತೇಳಿ ನಮಗೆ ಆನ್ಸರ್ ಸಿಗುತ್ತೆ. ಬಟ್ ನಾವು 3.47 ಮೀಟರ್ನ ನಾವು ಇದನ್ನು ಏನು ಮಾಡಬೇಕಾಗುತ್ತೆ, ಹೈಯರ್ ವ್ಯಾಲ್ಯೂಗೆ ರೌಂಡ್ ಆಫ್ ಮಾಡಬೇಕಾಗುತ್ತೆ ಇದನ್ನು. ಓಕೆ, ಇದನ್ನು ಹೈಯರ್ ವ್ಯಾಲ್ಯೂಗೆ ರೌಂಡ್ ಆಫ್ ಮಾಡೋಣ. 3.47 ಹತ್ತತ್ರ 3.5 ಮೀಟರ್ಗೆ ನಿಯರರ್ ಆಗಿರೋದ್ರಿಂದ ನಾವು ಇದನ್ನು 3.5 ಮೀಟರ್ ಅಂತೇಳಿ ಈ ಥರ ರೌಂಡ್ ಆಫ್ ಮಾಡ್ತೀವಿ. ಈ ಥರ ನಾವು ರೌಂಡ್ ಆಫ್ ಮಾಡೋದ್ರಿಂದ ನಾವು ಸೇಫರ್ ಸೈಡಲ್ಲಿ ಎಕ್ಸ್ಟ್ರಾ ಏರಿಯಾನ ಪ್ರೊವೈಡ್ ಮಾಡ್ತಿರ್ತೀವಿ. ಹಾಗೆ ಫುಟಿಂಗ್ ಡಿಸೈನು ಕೂಡ ಏನಾಗಿರುತ್ತೆ, ಸೇಫ್ ಆಗಿರುತ್ತೆ. ಓಕೆ, ನಾವು ಇಲ್ಲಿ ಪಿಕ್ಚರಲ್ಲಿ ನಾವು ಏನು ಐಡೆಂಟಿಫೈ ಮಾಡಿದ್ವಿ, ಬಿ ಸೈಜಿನಲ್ಲಿ ಮೆನ್ಷನ್ ಮಾಡಿದ್ವಿ. ಎಷ್ಟು ಬಿ ಆನ್ ಬೋತ್ ಸೈಡ್ಸ್, ಎರಡು ಸೈಡ್ಸಲ್ಲಿ ಎಷ್ಟು ಅಂತಂದರೆ 3.5 ಮೀಟರ್. ಓಕೆ, 3.5 ಮೀಟರ್ ಅಂತೇಳಿ ಎರಡೂ ಸೈಡಲ್ಲೂ ಕೂಡ ನಾವು ಐಡೆಂಟಿಫೈ ಮಾಡಿರ್ತೀವಿ. ಓಕೆ, ಇದನ್ನು ನಾವು ಬಿನ ಫಿಕ್ಸ್ ಮಾಡಾದ್ಮೇಲೆ ಆ್ಯಕ್ಚುಲ್ ಏರಿಯಾನ ನಾವು ಈಗ ಕಂಡುಹಿಡಿಬೇಕಾಗುತ್ತೆ. ಓಕೆ, ನಾವು ಆ್ಯಕ್ಚುಲ್ ಆಗಿ ಪ್ರೊವೈಡ್ ಮಾಡ್ತಿರೋ ಸೈಜು ಬಿ 3.5 ಇರೋದ್ರಿಂದ ದೇರ್ಫಾರ್ ಆ್ಯಕ್ಚುಲ್ ಏರಿಯಾ ಇಸ್ ಗಿವನ್ ಬೈ ಕ್ಯಾಪಿಟಲ್ ಎ ಈಕ್ವಲ್ ಟು ಬಿ ಇಂಟು ಬಿ, ದಟ್ ಈಸ್ 3.5 into 3.5. After calculation we will get answer as 12.25 meter square. Okay, ಇದು 12.25 ಬಂದು ಫುಟಿಂಗ್ನ ಟೋಟಲ್ ಅಥವಾ ಆ್ಯಕ್ಚುಲ್ ಏರಿಯಾ ಆಗುತ್ತೆ. ಇಷ್ಟು ಏನು ಶೇಡ್ ಮಾಡಿದ್ದೀನಿ, ಇದು ಫುಟಿಂಗ್ನ ಏರಿಯಾನ ನಾವಿಲ್ಲಿ 12.5 ಮೀಟರ್ ಅಂತೇಳಿ ಐಡೆಂಟಿಫೈ ಮಾಡಿರ್ತೀವಿ. Okay, next steps we will identify depth and reinforcement. Okay, depth reinforcement na ಈ ಸ್ಟೆಪ್ ಇಂದ ಐಡೆಂಟಿಫೈ ಮಾಡ್ತಾ ಹೋಗೋಣ. ಓಕೆ, ಫಸ್ಟಿಗೆ ನಾವು ಅಪ್ವರ್ಡ್ ಸಾಯಿಲ್ ಪ್ರೆಷರ್ನ ಐಡೆಂಟಿಫೈ ಮಾಡಬೇಕು. ನೋಟೇಷನ್ ಅದಕ್ಕೆ ಕ್ಯೂ ಯು. ಓಕೆ, ಕ್ಯೂ ಯು ಬಂದು ನೋಟೇಷನ್ ಅದಕ್ಕೆ ಕ್ಯೂ ಯು ಈಕ್ವಲ್ ಟು 1.5 ಇಂಟು ಪಿ ಡಿವೈಡೆಡ್ ಬೈ ಎ. ಓಕೆ, ಇಲ್ಲಿ ಪಿ ಅಂತಂದರೆ ದ ಲೋಡ್ ಗಿವನ್ ಇನ್ ಕ್ವೆಶನ್, ದಟ್ ಈಸ್ 1100 ಕಿಲೋ ನ್ಯೂಟನ್ ಏನು ಕೊಟ್ಟಿದ್ದಾರೆ ಅದನ್ನು, ಮತ್ತು ಇದನ್ನು 1.5 ಮಲ್ಟಿಪ್ಲೈ ಮಾಡೋದ್ರಿಂದ ಫ್ಯಾಕ್ಟರ್ಡ್ ಲೋಡ್ ಆಗಿ ಕನ್ವರ್ಟ್ ಆಗುತ್ತೆ. ಪಿ ಬಂದು ಫ್ಯಾಕ್ಟರ್ಡ್ ಲೋಡಾಗಿ ಕನ್ವರ್ಟ್ ಆಗುತ್ತೆ. ಹಾಗೆ ಇಲ್ಲಿ ಪಿಗೆ ನಾವು ಸೆಲ್ಫ್ ವೇಟ್ ಆಫ್ ದ ಕಾಂಕ್ರೀಟ್ನ ನಾವು ಏನು ಮಾಡಿಲ್ಲ, ಆ್ಯಡ್ ಮಾಡಿಲ್ಲ ಅಥವಾ ಕನ್ಸಿಡರ್ ಮಾಡ್ಕೊಂಡಿಲ್ಲ. ಇಲ್ಲಿ ಕ್ಯೂ ಯು ಕ್ಯಾಲ್ಕುಲೇಷನಲ್ಲಿ ಕನ್ಸಿಡರ್ ಮಾಡಿಲ್ಲ. ಓಕೆ, ಓನ್ಲಿ ಆಕ್ಸಿಯಲ್ ಫೋರ್ಸನ್ನು ಮಾತ್ರ ನಾವು ಇಲ್ಲಿ ಕನ್ಸಿಡರ್ ಮಾಡ್ತಿರ್ತೀವಿ. ಹಾಗೆ ಆ್ಯಕ್ಚುಲ್ ಏರಿಯಾ, ಓಕೆ, ಪ್ರೀವಿಯಸ್ ಸ್ಟೆಪ್ಪಲ್ಲಿ ಆ್ಯಕ್ಚುಲ್ ಏರಿಯಾ ಏನ ನಾವು ಐಡೆಂಟಿಫೈ ಮಾಡಿದ್ವಿ, ದಟ್ ಈಸ್ 12.25, ಅಂದರೆ 3.5 into 3.5 ಏನು ಬಿ ಫೈಂಡ್ ಔಟ್ ಮಾಡಿದ್ವಲ್ಲ ಅದು ಮಲ್ಟಿಪ್ಲೈ ಮಾಡಿದಾಗ ಸಿಕ್ಕಿರುವಂಥ ಆನ್ಸರ್ ಇದು 12.25. ಬೈ ಕ್ಯಾಲ್ಕುಲೇಟಿಂಗ್ ದೀಸ್ ವ್ಯಾಲ್ಯೂಸ್ ವಿ ವಿಲ್ ಗೆಟ್ ಕ್ಯೂ ಯು ವ್ಯಾಲ್ಯೂ ಆಸ್ 134.69 kilonewton per meter square. Here in this step, all the values substituted in terms of kilonewton and meter as per the relevant units. Okay, ಯಾವ ರಿಲೆವೆಂಟ್ ಯೂನಿಟ್ ಇದೆ ಅದರ ತಕ್ಕಾಗೆ ಕಿಲೋನ್ಯೂಟನ್ ಮತ್ತು ಮೀಟರ್ಗಳಲ್ಲಿ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರ್ತೀವಿ. Okay, bending moment is acting at the face of the column. Okay, bending moment ಬಂದು ಫೇಸ್ ಆಫ್ ದ ಕಾಲಮ್ ಅಲ್ಲಿ, ಇಲ್ಲಿ ರೆಡ್ ಲೈನಲ್ಲಿ ಏನು ಮಾರ್ಕ್ ಮಾಡ್ತೀವಿ, ಕಾಲಮ್ ಫೇಸಿಂದ ಒಂದು ಸೈಡ್ಗೆ ಇದು ಬೆಂಡಿಂಗ್ ಮೊಮೆಂಟು ಆ್ಯಕ್ಟ್ ಆಗ್ತಿರುತ್ತೆ, ಜಸ್ಟ್ ಲೈಕ್ ಎ ಕ್ಯಾಂಟಿಲಿವರ್. ಓಕೆ, ದಿಸ್ ಬೆಂಡಿಂಗ್ ಮೊಮೆಂಟ್ ಈಸ್ ಗಿವನ್ ಬೈ mu ಈಕ್ವಲ್ ಟು ಹಾಫ್ ಆಫ್ QU into B, capital B into B minus small b divided by 2 whole square. Okay, ಇಲ್ಲಿ B minus small b by 2 ಅಂತಂದರೆ
ಫೇಸ್ ಆಫ್ ದ ಕಾಲಮಿಂದ ಒಂದು ಸೈಡ್ಗೆ ಅಥವಾ ಒಂದು ಎಡ್ಜ್ಗೆ ಇರುವಂತಹ ಫುಟಿಂಗ್ ಎಡ್ಜ್ಗೆ ಇರುವಂತಹ ಡಿಸ್ಟೆನ್ಸ್ ಇದು. ಓಕೆ, ಇದನ್ನು ನಾವು ಚೆಕ್ ಮಾಡೋಣ. ನೋಡಿ, ಇಲ್ಲಿಂದ ಇಲ್ಲಿಗೆ ಟೋಟಲಿ ಬಿ ಸೈಜ್ ಇದೆ 3.5 ಮೀಟರ್. ಇದನ್ನು ನಾವು ಸ್ಮಾಲ್ ಬಿಯಿಂದ ಮೈನಸ್ ಮಾಡ್ತೀವಿ. ಸ್ಮಾಲ್ ಬಿಯಿಂದ ಮೈನಸ್ ಮಾಡಿದರೆ ಹೀಗೆ ಎರಡೂ ಸೈಡಲ್ಲೂ ಕೂಡ ನಮಗೆ ಸೈಜ್ ಸಿಗುತ್ತೆ. 3.5ಇಂದ 0.4 ಮೈನಸ್ ಮಾಡಿದರೆ ಏನು ಟಿಕ್ ಮಾಡಿದ್ದೀನಿ ಎರಡು ಸೈಡಲ್ಲೂ ಕೂಡ ಸೈಜ್ ಸಿಗುತ್ತೆ. ಡಿವೈಡೆಡ್ ಬೈ 2 ಮಾಡಿದರೆ ಒಂದು ಸೈಡಲ್ಲಿ ನಮಗೆ ಸೈಜ್ ಸಿಗುತ್ತೆ, ಅಂದರೆ ಇಲ್ಲಿಂದ ಇಲ್ಲಿ ಇರುವಂಥ ಡಿಸ್ಟೆನ್ಸು ಸಿಗುತ್ತೆ. ಓಕೆ, ನಾವು ಅದನ್ನು ಇಲ್ಲಿ ಡೈರೆಕ್ಟಾಗಿ ಈಕ್ವೇಷನ್ ಬರ್ತೀವಿ, ಬಿ ಕ್ಯಾಪಿಟಲ್ ಬಿ ಮೈನಸ್ ಸ್ಮಾಲ್ ಬಿ ಬೈ 2 ಅಂತೇಳಿ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡೋಣ. ಕ್ಯೂ ಯು ಈಕ್ವಲ್ ಟು 134.69. ಓಕೆ, ಏನು ಐಡೆಂಟಿಫೈ ಮಾಡಿದ್ದೀವಿ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಇಂಟು ಬಿ ಅಂತಂದರೆ 3.5. ಓಕೆ, ಇಲ್ಲಿಂದ ಇಲ್ಲಿ ಇರುವಂತಹ ಸೈಜ್, ಫುಟ್ಟಿಂಗ್ ಸೈಜ್ ಇದು. ಓಕೆ, ಅಪ್ವರ್ಡ್ ಸಾಯಿಲ್ ಪ್ರೆಷರ್ ಏನಿದೆ ಕ್ಯೂ ಯು ಏನಿದೆ ಇದನ್ನು ಬಿ ವಿಡ್ತಿಗೆ, ಅಂದರೆ ಇಲ್ಲಿ ಈ ವಿಡ್ತಿಗೆ ಇದನ್ನು ಮಲ್ಟಿಪ್ಲೈ ಮಾಡ್ತೀವಿ. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡ್ತೀವಿ. ಓಕೆ, ದಿಸ್ ಅಗೈನ್ ಮಲ್ಟಿಪ್ಲೈಡ್ ವಿತ್ ದಿಸ್ ಡಿಸ್ಟೆನ್ಸ್ ಸ್ಕ್ವೇರ್, ಇದನ್ನು ಡಿಸ್ಟೆನ್ಸ್ ಸ್ಕ್ವೇರಿಂದ ಮಲ್ಟಿಪ್ಲೈ ಮಾಡ್ತೀವಿ ಆ್ಯಂಡ್ ಹಾಫ್. ಟೋಟಲಿ ಇದನ್ನು ಫೈನಲಿ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 566.28 ಕಿಲೋ ನ್ಯೂಟನ್ ಮೀಟರ್ ಅಂತೇಳಿ ಮೊಮೆಂಟ್ ಸಿಗುತ್ತೆ. ಇನ್ ದಿಸ್ ಸ್ಟೆಪ್ ವಿ ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್ ಇನ್ ಟರ್ಮ್ಸ್ ಆಫ್ ಕಿಲೋ ನ್ಯೂಟನ್ ಆ್ಯಂಡ್ ಮೀಟರ್. ಕಿಲೋ ನ್ಯೂಟನ್ ಮೀಟರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ ಆನ್ಸರ್ ಕೂಡ ನಮಗೆ ಮೊಮೆಂಟಿಂದು ಕಿಲೋ ನ್ಯೂಟನ್ ಮೀಟರಲ್ಲಿ ನಮಗೆ ಆನ್ಸರ್ ಸಿಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ಪಿಗೆ ಮೂವ್ ಆಗೋಣ. ಇನ್ ದಿಸ್ ಸ್ಟೆಪ್ ವಿ ವಿಲ್ ಐಡೆಂಟಿಫೈ ಎಫೆಕ್ಟಿವ್ ಡೆಪ್ತ್. ಓಕೆ, ಎಫೆಕ್ಟಿವ್ ಡೆಪ್ತನ್ನು ಐಡೆಂಟಿಫೈ ಮಾಡೋಣ. ಫಾರ್ FE 500 ಸ್ಟೀಲ್. ಓಕೆ, ಕ್ವೆಶನಲ್ಲಿ ಕೊಟ್ಟಿದ್ದಾರೆ FE 515 ಸ್ಟೀಲ್ ಅಂತೇಳಿ ಕ್ವೆಶನ್ ಕೊಟ್ಟಿದ್ದಾರೆ. ಇದಕ್ಕೆ ಡಿ ರಿಕ್ವೈರ್ಡ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ MU ಡಿವೈಡೆಡ್ ಬೈ 0.138 FCK ಬಿ. ಓಕೆ, 0.138 FC ಫ್ರ್ಯಾಕ್ಷನ್ ತೊಗೊಬೇಕಾಗತ್ತೆ 4 and 5 ಗ್ರೇಡ್ಗೆ. ಇಲ್ಲಿ MU ವ್ಯಾಲ್ಯೂನ ಪ್ರೀವಿಯಸ್ ಸ್ಟೆಪ್ಪಲ್ಲಿ ತೊಗೊಂಡಿದ್ವಲ್ಲ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. 566.28 ಇಂಟು 10 power 6. ಇಲ್ಲಿ 10 power 6 ಅಂತಂದರೆ ಹಿಯರ್ ಮೊಮೆಂಟ್ ಈಸ್ ಸಬ್ಸ್ಟಿಟ್ಯೂಟೆಡ್ ಇನ್ ಟರ್ಮ್ಸ್ ಆಫ್ ನ್ಯೂಟನ್ ಆ್ಯಂಡ್ MM. ಓಕೆ, ನ್ಯೂಟನ್ MM ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಹಾಗೆ ಎಲ್ಲದೂ ಅಷ್ಟೇ. ಓಕೆ, ಎಲ್ಲದನ್ನು ಕೂಡ ಈ ಒಂದು ರಿಲೇಟೆಡ್ ಯೂನಿಟಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರ್ತೀವಿ. ದೆನ್ FCK ನ ಇಲ್ಲಿ 20 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ಲಿ. ಹಾಗೆ ಬಿ ಅಂತಂದರೆ ವಿಡ್ತ್ ಆಫ್ ದ ಸ್ಕ್ವೇರ್ ಫುಟಿಂಗ್ ಅಥವಾ ಸೈಜ್ ಆಫ್ ದ ಸ್ಕ್ವೇರ್ ಫುಟಿಂಗ್. ಓಕೆ, ಅದು 3500 ಮಿಲಿಮೀಟರ್ ಸಬ್ಸ್ಟಿಟ್ಯೂಟ್ ಮಾಡಿರ್ತೀವಿ. ಎಲ್ಲದನ್ನು ಕೂಡ ಇದರಲ್ಲಿ ನ್ಯೂಟನ್ ಮತ್ತು ಮಿಲಿಮೀಟರ್ ರಿಲೆವೆಂಟ್ ಆಗಿ ಅದಕ್ಕೆ ರಿಲೆವೆಂಟ್ ಆದಂಥ ಯೂನಿಟ್ ಎಲ್ಲ ಇದರಲ್ಲೂ ಕೂಡ ಸಬ್ಸ್ಟಿಟ್ಯೂಟ್ ಮಾಡಿರ್ತೀವಿ. ಓಕೆ, ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಆನ್ಸರ್ ಬಂದು 242.11 ಮಿಲಿಮೀಟರ್ ಆನ್ಸರ್ ಸಿಗುತ್ತೆ. ಓಕೆ, ಇಲ್ಲಿ ಬಂದಿರೋಂಥ ಆನ್ಸರ್ನ ವಿ ನೀಡ್ ಟು ಡಬಲ್ ದಿಸ್. ಇದನ್ನು ಡಬಲ್ ಮಾಡಬೇಕಾಗತ್ತೆ. ಓಕೆ, ಬಿಕಾಸ್ ವಿ ನೀಡ್ ಟು ಸೇಫ್ ಎಗನೆಸ್ಟ್ 1-way ಶಿಯರ್ ಆ್ಯಂಡ್ 2-way ಶಿಯರ್ ಇನ್ ದ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಸ್ಟೆಪ್ಸ್. ಮುಂದೆ ಬರುವಂತಹ ಸಬ್ಸಿಕ್ವೆಂಟ್ ಸ್ಟೆಪ್ಸ್ಗಳಲ್ಲಿ ನಾವು ಶಿಯರ್ ಚೆಕ್ಕು ಸೇಫ್ ಮಾಡಬೇಕಾಗಿದ್ರೆ ನಾವು ಏನು ರಿಕ್ವೈರ್ಡ್ ಡೆಪ್ತ್ ಏನು ನಾವು ಇಲ್ಲಿ ಐಡೆಂಟಿಫೈ ಮಾಡಿದ್ವಿ ಇದನ್ನು ಡಬಲ್ ಮಾಡ್ತೀವಿ ಅಥವಾ 2 times ಅಂತೇಳಿ ಇದನ್ನು ಮಲ್ಟಿಪ್ಲೈ ಮಾಡ್ತೀವಿ. ದೇರ್ಫೋರ್ ಆ್ಯಕ್ಚುಯಲ್ ರಿಕ್ವೈರ್ಡ್ ಡೆಪ್ತ್ ಸ್ಮಾಲ್ d ಈಸ್ ಈಕ್ವಲ್ ಟು 2 into 242.11. ಓಕೆ, ರಿಕ್ವೈರ್ಡ್ ಡೆಪ್ತ್ ಏನಿದೆ ಅದನ್ನು 2 times ಮಲ್ಟಿಪ್ಲೈ ಮಾಡಿದ್ದೀನಿ. ಓಕೆ, ದೆನ್ ಈಗ ಆನ್ಸರ್ ಬಂದು 484.22 mm. ಓಕೆ, ಏನಕ್ಕೆ ಈ ಥರ ಮಾಡಿದ್ದು
ಆಗಲೇ ಆಲ್ರೆಡಿ ಹೇಳಿದಾಗೆ ಒನ್ ವೇ ಶಿಯರ್ ಮತ್ತು ಟೂ ವೇ ಶಿಯರು ಇದು ಸೇಫ್ ಆಗಬೇಕು ಅಂದರೆ ಚೆಕ್ ಸೇಫ್ ಆಗಬೇಕು ಅಂತಂದರೆ ನಾವು ಡೆಪ್ತ್ ರಿಕ್ವೈರ್ಡ್ ಏನು ಬಂದಿರ್ತದನ್ನ ಡಬಲ್ ಮಾಡಬೇಕಾಗತ್ತೆ, ಜಾಸ್ತಿ ತೊಗೋಬೇಕಾಗತ್ತೆ. ಅಗೇನ್ ಇಲ್ಲಿ ಏನು ಬಂದಿದೆ ಈ ವ್ಯಾಲ್ಯೂನ ನಾನು ಮತ್ತೆ ಹೈಯರ್ ವ್ಯಾಲ್ಯೂಗೆ ರೌಂಡ್ ಆಫ್ ಮಾಡ್ತೀನಿ. ಇದು 484.22 ಬಂದಿದೆಯಲ್ಲ, ಇದನ್ನು 500 ಅಂತೇಳಿ ರೌಂಡ್ ಆಫ್ ಮಾಡ್ತೀನಿ. ಫಾರ್ ಪ್ರೊವೈಡ್ ಎಫೆಕ್ಟಿವ್ ಡೆಪ್ತ್ ಡಿ ಈಕ್ವಲ್ ಟು 500 ಮಿಲಿಮೀಟರ್ ಅಂತೇಳಿ ಪ್ರೊವೈಡ್ ಮಾಡಿ. ದೆನ್ ಓವರಾಲ್ ಡೆಪ್ತ್, ಓಕೆ, ಓವರಾಲ್ ಡೆಪ್ತ್ ಈಕ್ವಲ್ ಟು 560 ಮಿಲಿಮೀಟರ್. ಓಕೆ, ಅಸ್ಯೂಮಿಂಗ್ ದಟ್ ಎಫೆಕ್ಟಿವ್ ಕವರ್ ಆಸ್ 60 mm ಅಂತೇಳಿ ಅಸ್ಯೂಮ್ ಮಾಡೋದ್ರಿಂದ therefore effective depth overall depth D equal to small d plus 60. ಓಕೆ, ಇದನ್ನು ಆ್ಯಡ್ ಮಾಡೋದ್ರಿಂದ 560 ಸಿಗುತ್ತೆ. ಓಕೆ, ಇಲ್ಲಿ ಪಿಕ್ಚರಲ್ಲಿ ನಾವು ನೋಡ್ತಾ ಇರ್ಬೋದು ಎಫೆಕ್ಟಿವ್ ಡೆಪ್ತ್ ಅಂತಂದರೆ ರೀಇನ್ಫೋರ್ಸ್ಮೆಂಟ್ ಸೆಂಟರಿಂದ ಟಾಪ್ ಆಫ್ ದ ಫುಟಿಂಗ್ ಇರುವಂತಹ ಡೆಪ್ತ್ ಇದು. ಸ್ಮಾಲ್ ಡಿ ಈಕ್ವಲ್ ಟು 500. ಓಕೆ, ನಾವು ಇದನ್ನು ಐಡೆಂಟಿಫೈ ಮಾಡಿದ್ವಿ. ಹಾಗೆ ರೀಇನ್ಫೋರ್ಸ್ಮೆಂಟ್ ಸೆಂಟರಿಂದ ಬಾಟಮ್ಗಿರುವಂತಹ ಏನಿದೆ ಇದನ್ನು ಹೈಟನ್ನು ಅಥವಾ ಡೆಪ್ತನ್ನು ಎಫೆಕ್ಟಿವ್ ಕವರ್ 60 mm ಅಂತೇಳಿ ಅಸ್ಯೂಮ್ ಮಾಡಿದ್ವಿ. ದೇರ್ ಫೋರ್ ಓವರಾಲ್ ಡೆಪ್ತ್, ಓಕೆ, ಟಾಪ್ ಟು ಬಾಟಮ್ ಓವರಾಲ್ ಡೆಪ್ತ್ ಈಕ್ವಲ್ ಟು ಸ್ಮಾಲ್ ಡಿ ಪ್ಲಸ್ 60 ಇವೆರಡನ್ನು ಆ್ಯಡ್ ಮಾಡಿದರೆ ಓವರಾಲ್ ಡೆಪ್ತ್ 560 mm ನಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ಪಿಗೆ ಮೂವ್ ಆಗೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ 6th ಸ್ಟೆಪ್ಪಲ್ಲಿ ಏರಿಯಾ ಆಫ್ ಸ್ಟೀಲನ್ನು ನಾವು ಇಲ್ಲಿ ಐಡೆಂಟಿಫೈ ಮಾಡ್ತಿದ್ದೀವಿ. ಓಕೆ, ಪ್ರೀವಿಯಸ್ ಸ್ಟೆಪ್ಪಲ್ಲಿ MUನ ಐಡೆಂಟಿಫೈ ಮಾಡಿದ್ವಿ, ಡಿನ ಐಡೆಂಟಿಫೈ ಮಾಡಿದ್ವಿ, ಹಾಗೆ ಬಿನ ಐಡೆಂಟಿಫೈ ಮಾಡಿದ್ದೀವಿ. ಇದನ್ನು ಯುಟಿಲೈಸ್ ಮಾಡಿಕೊಂಡು MU ಡಿವೈಡೆಡ್ ಬೈ ಕ್ಯಾಪಿಟಲ್ B ಅಂದರೆ ಸೈಜ್ ಆಫ್ ದ ಸ್ಕ್ವೇರ್ ಫುಟಿಂಗ್ ಇಂಟು ಸ್ಮಾಲ್ ಡಿ ಸ್ಕ್ವೇರ್. ಓಕೆ, ಇದನ್ನು ಇಲ್ಲಿ ಮೆನ್ಷನ್ ಮಾಡಿ. ಇಲ್ಲಿ MUನ ನ್ಯೂಟನ್ MM ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರ್ತೀವಿ, ಹಾಗೆ ಬಿನ ಮಿಲಿಮೀಟ್ರಲ್ಲಿ, ಹಾಗೆ ಡಿನೂ ಕೂಡ ಮಿಲಿಮೀಟ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಓಕೆ, 566.28 ಇಂಟು 10⁶ MU ಮತ್ತು B ಈಕ್ವಲ್ ಟು 3500, ಹಾಗೆ D ಈಕ್ವಲ್ ಟು 500. After calculating all these values, we will get MU by D square is 0.64 Newton per millimeter square. Okay, from table SP60 of 2 ಸೆಕೆಂಡ್ ಟೇಬಲ್ ನಾವು ಸರ್ಚ್ ಮಾಡಬೇಕಾಗುತ್ತೆ. ಫಾರ್ FCK 20 Newton per millimeter square and FI 415 Newton per millimeter square. Directly we will get value of PT 0.187. Okay, 0.187 ನ ವಿತೌಟ್ ಇಂಟರ್ಪೋಲೇಷನ್ ಡೈರೆಕ್ಟ್ ಆಗಿ ಇದನ್ನು ಸಿಕ್ಕಿರೋದ್ರಿಂದ ಇದನ್ನು ಮೆನ್ಷನ್ ಮಾಡಿದ್ವಿ. Okay, at next step the AST is given by equation PT B capital B into D divided by 100. ಓಕೆ, ಇದನ್ನು ASTನ ಇಲ್ಲಿ ನಾವು ಈಗ ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. PTನ ನಾವು ಟೇಬಲ್ 2 ಆಫ್ SP60ನಲ್ಲಿ ನಾವು ಐಡೆಂಟಿಫೈ ಮಾಡಿದ್ವಿ 0.187% ಅಂತ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಹಾಗೆ ಬಿ ಅಂತಂದರೆ ಸೈಜ್ ಆಫ್ ದ ಸ್ಕ್ವೇರ್ ಫುಟಿಂಗ್ ಫಸ್ಟ್ ಇನಿಷಿಯಲ್ ಸ್ಟೆಪ್ಸ್ ಎಲ್ಲ ಐಡೆಂಟಿಫೈ ಮಾಡಿದ್ವಲ್ಲ 3500 ಮಿಲಿಮೀಟರ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಡಿ 500 ಎಫೆಕ್ಟಿವ್ ಡೆಪ್ತ್, ಇದನ್ನು ಕೂಡ ಐಡೆಂಟಿಫೈ ಮಾಡಿದ್ವಿ, ಇದನ್ನು ಮಿಲಿಮೀಟರ್ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದರೆ ವಿ ವಿಲ್ ಗೆಟ್ AST ರಿಕ್ವೈರ್ಡ್ ಈಸ್ 3272.5 ಮಿಲಿಮೀಟರ್ ಸ್ಕ್ವೇರ್. ಓಕೆ, ನಾವು ಇಲ್ಲಿ 12 mm ಡಯಾಮೀಟರ್ ಬಾರ್ನ ಅಸ್ಯೂಮ್ ಮಾಡೋಣ. 12 mm ಡಯಾಮೀಟರ್ ಬಾರ್ಗೆ ಸ್ಮಾಲ್ AST ಏರಿಯಾ ಈಕ್ವೇಷನ್ ಬಂದು 12 ಇಂಟು 5 ಇಂಟು 12 ಸ್ಕ್ವೇರ್ ಡಿವೈಡೆಡ್ ಬೈ 4.
ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ ಏರಿಯಾ 113.09 ಮಿಲಿಮೀಟರ್ ಸ್ಕ್ವೇರ್ ನಮಗೆ ಏರಿಯಾ ಸಿಗುತ್ತೆ. ಓಕೆ, ಈ ಬಾರಿಂದ ಸ್ಪೇಸಿಂಗ್ ಈಕ್ವೇಷನ್ ಬಂದು S ಈಕ್ವಲ್ ಟು ಕ್ಯಾಪಿಟಲ್ B ಇಂಟು ಸ್ಮಾಲ್ a s t ಡಿವೈಡ್ ಬೈ ಕ್ಯಾಪಿಟಲ್ A s t. B ಅಂತಂದ್ರೆ ಸೈಜ್ ಆಫ್ ದ ಸ್ಕ್ವೇರ್ ಫುಟಿಂಗ್, ಮಿಲಿಮೀಟರ್ಲಿ 3500 mm. ಹಾಗೆ ಡಯಾಮೀಟರ್ ಆಫ್ ದ ಏರಿಯಾ ಆಫ್ ದ ಸಿಂಗಲ್ ಬಾರ್. ಓಕೆ, 12 mm ಸಿಂಗಲ್ ಬಾರ್ ಏರಿಯಾ ಬಂದು 113.09. ಇಲ್ಲೇನು ಕ್ಯಾಲ್ಕುಲೇಟ್ ಮಾಡಿದ್ವಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಹಾಗೆ A s t ಬಂದು ರಿಕ್ವೈರ್ಡ್ ಏರಿಯಾ. ಓಕೆ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ 3272.5 ಮಿಲಿಮೀಟರ್ ಸ್ಕ್ವೇರಲ್ಲಿ. ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 120.95 ಮಿಲಿಮೀಟರ್ ಅಂದರೆ 12 mm ಬಾರನ್ನು ನಾವು ಯೂಸ್ ಮಾಡಿದರೆ ಸೆಂಟರ್ ಟು ಸೆಂಟರ್ ಸ್ಪೇಸಿಂಗು ಮಿನಿಮಮ್ ಅಂತಂದರೆ 120.95 ಮಿಲಿಮೀಟ್ರಲ್ಲಿ ನಾವು ಇದನ್ನು ಪ್ರೊವೈಡ್ ಮಾಡಬೇಕಾಗತ್ತೆ. ಓಕೆ, ನಾವಿಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವಿಲ್ಲಿ ನೋಡ್ತಾ ಇರ್ಬೋದು, ಪ್ರೊವೈಡ್ 12 mm ಬಾರ್ಸ್ ಅಟ್ 100 mm ಸೆಂಟರ್ ಟು ಸೆಂಟರ್ ಆನ್ ಬೋತ್ ಸೈಡ್ಸ್. ಓಕೆ, ಪ್ರೀವಿಯಸ್ ಸ್ಟೆಪ್ಪಲ್ಲಿ ನಮಗೆ 120 ಬಂದಿದೆ ಅಲ್ವಾ. ಓಕೆ, 120 ಬಂದಿರೋದನ್ನ ನಾವು ಸ್ಪೇಸಿಂಗ್ನ ಇನ್ನೂ ಕಮ್ಮಿ ಮಾಡ್ತಿದ್ವಿ. ಇನ್ನೂ ಕಮ್ಮಿ ಅಂತಂದರೆ 100 ಮಿಲಿಮೀಟರ್ನ ಪ್ರೊವೈಡ್ ಮಾಡ್ತೀವಿ. ಸೆಂಟರ್ ಟು ಸೆಂಟರ್ ಸ್ಪೇಸಿಂಗ್ನ ಇನ್ನೂ ಕಮ್ಮಿ ಮಾಡ್ತೀವಿ. ಇಲ್ಲಿ ರೀಇನ್ಫೋರ್ಸ್ಮೆಂಟ್ ಬಾರ್ನ ಇಲ್ಲಿ ನೋಡ್ತಾ ಇದ್ದೀರಾ, ರೆಡ್ ಕಲರಲ್ಲಿ ಮೆನ್ಷನ್ ಮಾಡಿದ್ದೀವಿ. ಇದು 12 mm ಡಯಾ ಬಾರ್ಸ್ ಅಟ್ 100 mm ಸೆಂಟರ್ ಟು ಸೆಂಟರ್ ಸ್ಪೇಸಿಂಗ್ ಫ್ರಮ್ ಒನ್ ಎಂಡ್ ಟು ಅದರ್ ಎಂಡ್. ಓಕೆ, ಇಲ್ಲಿಂದ ಇಲ್ಲಿಗೆ ಕಂಪ್ಲೀಟ್ಲಿ ನಾವು ಇದನ್ನು 100 mm ಸೆಂಟರ್ ಟು ಸೆಂಟರ್ ಸ್ಪೇಸಿಂಗಲ್ಲಿ ಸ್ಪ್ರೆಡ್ ಮಾಡಬೇಕಾಗತ್ತೆ. ಹಾಗೆ ಇದನ್ನು ಇನ್ನೊಂದು ಸೈಡು, ಓಕೆ, ಇನ್ನೊಂದು ಸೈಡಲ್ಲೂ ಕೂಡ ನಾವು ಈ ಯೆಲ್ಲೋ ಕಲರ್ ಲೈನ್ಸ್ ಕಾಣಿಸ್ತಿದೆಯಲ್ಲ, ಇನ್ನೊಂದು ಸೈಡಲ್ಲೂ ಕೂಡ ನಾವು 12 mm ಬಾರ್ಸ್ನ 100 mm ಸೆಂಟರ್ ಟು ಸೆಂಟರ್ ಸ್ಪೇಸಿಂಗಲ್ಲಿ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಸ್ಪ್ರೆಡ್ ಮಾಡಬೇಕಾಗತ್ತೆ. ಇದು ಸ್ಕ್ವೇರ್ ಫುಟಿಂಗ್ ಆಗಿರೋದ್ರಿಂದ ಎರಡೂ ಸೈಡು ಕೂಡ ರೀಇನ್ಫೋರ್ಸ್ಮೆಂಟ್ ಏನಾಗಿದೆ, ಸೇಮ್ ಒಂದೇ ರೀತಿ ಇರುತ್ತೆ. ಅದಕ್ಕಾಗಿ ನಾವು ವಿ ಆರ್ ಪ್ರೊವೈಡಿಂಗ್ ದೀಸ್ ರೀಇನ್ಫೋರ್ಸ್ಮೆಂಟ್ ಆನ್ ಬೋತ್ ಸೈಡ್ಸ್. ಎರಡೂ ಸೈಡಲ್ಲೂ ಕೂಡ ನಾವು ಇದನ್ನು ಪ್ರೊವೈಡ್ ಮಾಡ್ತಾಯಿದ್ದೀವಿ. ಓಕೆ, ಎ ಎಸ್ ಟಿ ಪ್ರೊವೈಡೆಡ್. ಓಕೆ, ನಾವಿಲ್ಲಿ ಸ್ಪೇಸಿಂಗ್ನ ಕಮ್ಮಿ ಮಾಡಿರೋದ್ರಿಂದ ಎ ಎಸ್ ಟಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅದು ಪ್ರೊವೈಡೆಡ್ ಎ ಎಸ್ ಟಿನ ಈಗ ಕಂಡುಹಿಡಿಬೇಕಾಗುತ್ತೆ. ದಿಸ್ ಈಸ್ ಗಿವನ್ ಬೈ ಈಕ್ವೇಷನ್ ಕ್ಯಾಪಿಟಲ್ ಬಿ ಸ್ಮಾಲ್ ಎ ಎಸ್ ಟಿ ಡಿವೈಡೆಡ್ ಬೈ ಎಸ್. ಬಿ ಅಂತಂದರೆ ಸೈಜ್ ಆಫ್ ದ ಫುಟಿಂಗ್ 3500 ಇನ್ ಟರ್ಮ್ಸ್ ಆಫ್ mm. ಹಾಗೆ ಎ ಎಸ್ ಟಿ ಏರಿಯಾ ಆಫ್ ದ ಸಿಂಗಲ್ ಬಾರ್ 12 mm ಸಿಂಗಲ್ ಬಾರ್ 113.09. ಹಾಗೆ ಸ್ಪೇಸಿಂಗ್ ಎಸ್ ಅಂತಂದರೆ ಸ್ಪೇಸಿಂಗ್, ಇದು ನಾವೇನು ಪ್ರೊವೈಡ್ ಮಾಡಿರ್ತೀವಿ ಸ್ಪೇಸಿಂಗು ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ 100 ಅಂತ. ಓಕೆ, ಇಲ್ಲಿ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಾದ್ಮೇಲೆ ಕ್ಯಾಲ್ಕುಲೇಟ್ ಮಾಡೋಣ. ಆಫ್ಟರ್ ಕ್ಯಾಲ್ಕುಲೇಷನ್ ವಿ ವಿಲ್ ಗೆಟ್ ಎ ಎಸ್ ಟಿ ಪ್ರೊವೈಡೆಡ್ ಆಸ್ 3958.1 ಮಿಲಿಮೀಟರ್. ಇದು ಪ್ರೊವೈಡೆಡ್ ಎ ಎಸ್ ಟಿ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಒನ್ ವೇ ಶಿಯರ್ನ ನಾವಿಲ್ಲಿ ಚೆಕ್ ಮಾಡೋಣ. ದ ಒನ್ ವೇ ಶಿಯರ್ ಕ್ರಿಟಿಕಲ್ ಸೆಕ್ಷನ್ ಲೈನ್ ವಿಚ್ ಪಾಸಸ್ ಆನ್ ಫುಟಿಂಗ್ at a distance of d from the face of the column. Okay, face of the column in the d distance ಅಲ್ಲಿ ಯಾವುದು ಕ್ರಿಟಿಕಲ್ ಸೆಕ್ಷನ್, ಒನ್ ವೇ ಶಿಯರ್ಗೆ ಕ್ರಿಟಿಕಲ್ ಸೆಕ್ಷನ್ ಇಲ್ಲಿ ಪಾಸ್ ಆಗುತ್ತೆ ಡಿ ಡಿಸ್ಟೆನ್ಸಲ್ಲಿ. ಓಕೆ, ಪ್ಲ್ಯಾನಲ್ಲೂ ಕೂಡ ಚೆಕ್ ಮಾಡ್ಬೋದು ನಾವು. ಇಲ್ಲಿ ಫೇಸ್ ಆಫ್ ದ ಕಾಲಮಿಂದ ಇಲ್ಲಿಗೆ ಡಿ ಡಿಸ್ಟೆನ್ಸಲ್ಲಿ ಒನ್ ವೇ ಶಿಯರ್ ಅಂದರೆ ಈ ಕ್ರಿಟಿಕಲ್ ಸೆಕ್ಷನಲ್ಲಿ ಫೇಲ್ ಆಗುತ್ತದೆ. ಓಕೆ, ಇಲ್ಲಿ ನಾವು ಇಲ್ಲಿ ಅಪ್ವರ್ಡ್ ಪ್ರೆಷರನ್ನು ಇಲ್ಲಿ ಮಾರ್ಕ್ ಮಾಡಿದ್ವಿ. ಓಕೆ, ಈ ಅಪ್ವರ್ಡ್ ಪ್ರೆಷರು, ಓಕೆ, ದಿಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಶಿಯರಿಂಗ್ ಆಫ್ ದಿಸ್ ಕಲರ್ಡ್ ಬ್ಲಾಕ್. ಓಕೆ, ಕಲರ್ಡ್ ಬ್ಲಾಕನ್ನು ಶಿಯರ್ ಆಗೋದಕ್ಕೆ ರೆಸ್ಪಾನ್ಸಿಬಲ್ ಆಗುತ್ತೆ. ದೆನ್ ಯೂಸಿಂಗ್ ದಿಸ್ ಅಪ್ವರ್ಡ್ ಪ್ರೆಷರ್ ವಿ ಕ್ಯಾನ್ ಕ್ಯಾಲ್ಕುಲೇಟ್
total VU shearing force which is responsible for one way shear ಗೆ ಕಾರಣ ಆಗುವಂತ VU ನ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ಇಲ್ಲಿ ಶೀರಿಂಗ್ ಆಗಬೇಕಾದ್ರೆ ಈ ಕಲರ್ಡ್ ಪೋರ್ಷನ್ ಏನಿದೆ, ಈ ಕಲರ್ಡ್ ಪೋರ್ಷನ್ನು ರಿಮೈನಿಂಗ್ ಪಾರ್ಟಿಂದ, ಓಕೆ, ರಿಮೈನಿಂಗ್ ಪಾರ್ಟ್ ಆಫ್ ಎ ಫುಟಿಂಗ್ ಏನಾಗುತ್ತೆ, ಇದು ಸಪ್ರೇಟ್ ಆಗುತ್ತೆ. ಹಾಗೆ ಇಲ್ಲಿ ಪ್ಲ್ಯಾನಲ್ಲಿ ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಇಲ್ಲೇನಿದೆ ಈ ಪೋರ್ಷನ್ನು, ಈ ಕಲರ್ಡ್ ಪೋರ್ಷನ್ ಏನಿದೆ ಡಿಫ್ರೆಂಟ್ ಕಲರ್ಡ್, ಇದು ಈ ಕಲರ್ಡ್ ಪೋರ್ಷನಿಂದ ಇದು ಏನಾಗುತ್ತೆ, ಇದು ಸಪ್ರೇಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಓಕೆ, ಹೇಗೆ ಸಪ್ರೇಟ್ ಆಗೋದಕ್ಕೆ ಅಥವಾ ಶಿಯರ್ ಆಗೋದಕ್ಕೆ ಟ್ರೈ ಮಾಡುತ್ತೆ ಅಂದರೆ ನೀವು ಆ್ಯನಿಮೇಷನ್ ಅಬ್ಸರ್ವ್ ಮಾಡಿ. ಓಕೆ, ಈಗ ಆ್ಯನಿಮೇಷನ್ ಅಬ್ಸರ್ವ್ ಮಾಡಿ. ಓಕೆ, ಈಗ ಈ ರೀತಿ ಶಿಯರ್ ಆಗೋದಕ್ಕೆ ಈ ಪ್ಲೇನಲ್ಲಿ ಸಪ್ರೇಟಾಗಿ ಶಿಯರ್ ಆಗೋದಕ್ಕೆ ಟ್ರೈ ಮಾಡುತ್ತೆ. ಓಕೆ, ಈಗ ಈ ಶಿಯರ್ ಫೋರ್ಸ್ ಏನಿದೆ, ಈ ಒಂದು ಸಪ್ರೇಷನ್ ಆಗೋದಕ್ಕೆ ಆ ಶಿಯರ್ ಫೋರ್ಸನ್ನು ನಾವು ಈ ಒಂದು ಇಕ್ವೇಷನಲ್ಲಿ ಐಡೆಂಟಿಫೈ ಮಾಡೋಣ. It is given by equation VU equal to QU into capital B into in bracket B capital B minus small b divided by 2 minus small d. ಓಕೆ, ಈ ಇಕ್ವೇಷನಲ್ಲಿ ನಾವು ಶಿಯರ್ ಫೋರ್ಸನ್ನು ಕಂಡುಹಿಡಿಯೋಣ. QU ಅಂತಂದರೆ ನಾವು ಅಪ್ವರ್ಡ್ ಪ್ರೆಷರ್, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. 134.69 ಕಿಲೋ ನ್ಯೂಟನ್ ಡಿವೈಡೆಡ್ ಬೈ ಮೀಟರ್ ಸ್ಕ್ವೇರ್. ಓಕೆ, ಈ ಯೂನಿಟಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಬಿ ಅಂತಂದರೆ ಸೈಜ್ ಆಫ್ ದ ಸ್ಕ್ವೇರ್ ಫುಟಿಂಗ್, ದಟ್ ಈಸ್ 3.5 ಮೀಟರ್. ಓಕೆ, ಇಲ್ಲಿ ಇನ್ನೊಂದು ಸಲ 3.5ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. 0.4, ಓಕೆ, 0.4 ಅಂತಂದರೆ ಇದು ಸೈಜ್ ಆಫ್ ದ ಸ್ಕ್ವೇರ್ ಕಾಲಮ್. ಓಕೆ, ಸ್ಕ್ವೇರ್ ಕಾಲಮ್ನ ಇದು ಸೈಜ್ ಆಗುತ್ತೆ. ಓಕೆ, ಡಿವೈಡೆಡ್ ಬೈ 2. ಓಕೆ, ಮೈನಸ್ 0.5. ಓಕೆ, 5 ಅಂತಂದರೆ ಎಫೆಕ್ಟಿವ್ ಡೆಪ್ತ್. ಓಕೆ, ಎಫೆಕ್ಟಿವ್ ಡೆಪ್ತ್ ಒಂದು 500 ಮಿಲಿಮೀಟರ್ ಇದೆ ಅಲ್ವಾ, ಇದನ್ನು ಮೀಟ್ರಲ್ಲಿ 0.5 ಮೀಟರ್ ಅಂತೇಳಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ನಾವು ಈ ಒಂದು ಟರ್ಮಿನಲ್ಲಿ ಬರೆದಿದ್ವಿ, ಬಿ ಮೈನಸ್ ಸ್ಮಾಲ್ ಬಿ ಡಿವೈಡೆಡ್ ಬೈ 2 ಮೈನಸ್ ಬಿ. ಅಂದರೆ ಏನು ಶಿಯರ್ ಆಗುತ್ತೆ ಈ ಪೋರ್ಷನ್ದು ಡಿಸ್ಟೆನ್ಸ್ ಅಂತೇಳಿ. ಓಕೆ, ಇದನ್ನು ಟೋಟಲಿ ಬಿ ಏನಿದೆ, ಬಿ ಇಂದ ಸ್ಮಾಲ್ ಬಿನ ಮೈನಸ್ ಮಾಡಿದರೆ ನಮಗೆ ಇಷ್ಟು ಪೋರ್ಷನ್ದು, ಅಂದರೆ ಲೆಫ್ಟ್ ಮತ್ತು ರೈಟ್ ಏನು ಟಿಕ್ ಮಾಡಿದ್ವಿ ಇಷ್ಟು ಪೋರ್ಷನ್ದು ಡಿಸ್ಟೆನ್ಸ್ ಸಿಗುತ್ತೆ. ಡಿವೈಡೆಡ್ ಬೈ 2 ಮಾಡಿದರೆ ಒಂದು ಫೇಸಿಂದು, ಓಕೆ, ಒಂದು ಫೇಸಿಂದು ನಮಗೆ ಡಿಸ್ಟೆನ್ಸ್ ಸಿಗುತ್ತೆ. ಅಗೈನ್ ಮೈನಸ್ ಡಿ ಮಾಡೋದ್ರಿಂದ ಓಕೆ, ಈ ಪೋರ್ಷನ್ ಏನು ಕಲರ್ಡ್ ಪೋರ್ಷನ್ ಇದೆ ಇದರದ್ದು ನಿಮಗೆ ಡಿಸ್ಟೆನ್ಸ್ ಸಿಗುತ್ತೆ. ಓಕೆ, ನಾವು ಅದನ್ನೇ ಇಲ್ಲಿ ಇಕ್ವೇಷನಲ್ಲಿ ಬರೆದಿರೋದು. ಓಕೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಆಲ್ರೆಡಿ ಹೇಳಿದಾಗ ಎಲ್ಲ ವ್ಯಾಲ್ಯೂಸ್ನು ಕೂಡ ಈ ರೀತಿಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಾದ್ಮೇಲೆ ವಿ ಕ್ಯಾನ್ ಗೆಟ್ ಶಿಯರ್ ಫೋರ್ಸ್ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಒನ್ ವೇ ಶಿಯರ್ ಫೇಲ್ಯೂರ್ ಈಸ್ 494.98 kilonewton. Okay, at next step we need to calculate shear stress. Shear stress ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. It is given by equation tau v equal to VU divided by capital B into small d. Okay, ಇಲ್ಲಿ ಈ ಒಂದು ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. VU ಅಂತ ಅಂದರೆ ದಟ್ ಈಸ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಪ್ರೀವಿಯಸ್ ಸ್ಟೆಪ್ಪಲ್ಲಿ, 494.98. ಇದು ಕಿಲೋ ನ್ಯೂಟನ್ನಲ್ಲಿದೆ. ನಾವು ಇದನ್ನು ನ್ಯೂಟನ್ಗೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ ಈಸ್ ಇಂಟು 10.3 ಅಂತೇಳಿ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಿ ಅಂತಂದರೆ 3500, ಇದು ಮಿಲಿಮೀಟ್ರಲ್ಲಿ. ಹಾಗೆ ಸ್ಮಾಲ್ ಡಿ ಎಫೆಕ್ಟೆಡ್ 500 ಮಿಲಿಮೀಟ್ರಲ್ಲಿ. ಆಫ್ಟರ್ ಕ್ಯಾಲ್ಕುಲೇಟಿಂಗ್ ಆಲ್ ದೀಸ್ ವ್ಯಾಲ್ಯೂಸ್ ವಿ ವಿಲ್ ಗೆಟ್ shear stress value tau v is 0.28 Newton per millimeter square. Okay, at next step we need to calculate provided percentage of steel PT. Okay, PT na calculate ಮಾಡೋಣ. previous step ಅಲ್ಲಿ ನಾವು AST provided ನ ನಾವು calculate ಮಾಡಿದ್ದೀವಿ. Okay, ಇಲ್ಲಿ ಅದನ್ನು substitute ಮಾಡೋಣ. ಇಲ್ಲಿ okay, AST provided 3958.1. Okay, 100 into this value divided by B into D. Okay, B ಅಂತಂದ್ರೆ size of the footing 3500 in terms of mm. D ಅಂತಂದ್ರೆ
effective depth 500 mm. Okay, after calculating we will get PT value of 0.22 percentage. PT value ಒಂದು 0.22 percentage ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. In next step we need to identify tau c value from table 19 of IS 456 for calculated PT 0.22 percentage and given FCK 20 Newton per millimeter square. Okay, directly we are not getting the tau c value in table 19, therefore we need to interpolate by using the higher and lower value. The higher value is 0.25, the relevant tau c value is 0.36 and the lower value is 0.15 and the relevant tau c value is 0.28. Substituting all the values in the interpolation equation of tau c, we will get answer as 0.336 Newton per millimeter square. Okay, ಇಲ್ಲಿ ನಾವು tau v ಮತ್ತು tau c ನ ಐಡೆಂಟಿಫೈ ಮಾಡಾಗಿದೆ. tau v ಗೆ ಆನ್ಸರ್ ಬಂದು 0.28 Newton per millimeter square. tau c ಗೆ ಆನ್ಸರ್ ಬಂದು 0.336 Newton per millimeter square. Okay, ಇಲ್ಲಿ ಅಬ್ಸರ್ವ್ ಮಾಡೋಣ. tau v value is 0.28 is lesser than tau c value, that is 0.336. okay, ಇದಕ್ಕಿಂತ ಇದು ಕಮ್ಮಿ ಇದೆ. ಹಾಗಿದ್ರೆ we can conclude that this design is safe against one way shear. okay, one way shear ಆಗಿ ಸೇಫ್ ಆಗಿದೆ ಅಂತೇಳಿ ನಾವು ಕನ್ಕ್ಲೂಡ್ ಮಾಡ್ತೀವಿ. okay, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಚೆಕ್ ಫಾರ್ 2A ಶೇರ್ನ ನಾವಿಲ್ಲಿ ನೋಡೋಣ. ಓಕೆ, ಇಲ್ಲಿ ಬಾಟಮಲ್ಲಿ ಫುಟಿಂಗ್ ಬಾಟಮ್ ಫೇಸಲ್ಲಿ ಅಪ್ವರ್ಡ್ ಪ್ರೆಷರ್ ಇರುತ್ತೆ. ಓಕೆ, ಇಲ್ಲಿ ಅಪ್ವರ್ಡ್ ಪ್ರೆಷರ್ ಬಂದು ಎಲ್ಲ ಪಾಯಿಂಟಲ್ಲಿ ಇರುತ್ತೆ. ನಾವು 2A ಶಿಯರ್ ಕ್ರಿಟಿಕಲ್ ಸೆಕ್ಷನ್ ಬಂದು ಇದು D/2 ಡಿಸ್ಟೆನ್ಸ್ ಆಲ್ ಅರೌಂಡ್ ದ ಫೇಸ್ ಆಫ್ ದ ಕಾಲಮ್. ಆ ಕಾಲಮಿನ ಸುತ್ತನೂ ಕೂಡ D/2 ಡಿಸ್ಟೆನ್ಸಲ್ಲಿ ಈ ಕ್ರಿಟಿಕಲ್ ಸೆಕ್ಷನ್ 2A ಶಿಯರ್ ಕ್ರಿಟಿಕಲ್ ಸೆಕ್ಷನ್ ಏನಾಗ್ತಾ ಇರುತ್ತೆ, ಇಲ್ಲಿ ಈ ಒಂದು ಲೈನಲ್ಲಿ ಆ್ಯಕ್ಟ್ ಆಗ್ತಾ ಇರುತ್ತೆ. ರೆಡ್ ಲೈನ್ ಏನು ಮಾರ್ಕ್ ಮಾಡಿದ್ದೀನಿ ಈ ಲೈನಲ್ಲಿ ಆ್ಯಕ್ಟ್ ಆಗ್ತಾ ಇರುತ್ತೆ. ಓಕೆ, 2A ಶಿಯರಲ್ಲಿ ಈ ಪೋರ್ಷನ್ ಏನಿದೆ, ಈ ಪೋರ್ಷನ್ನು ರಿಮೈನಿಂಗ್ ಪೋರ್ಷನ್ನು, ಓಕೆ, ರಿಮೈನಿಂಗ್ ಪೋರ್ಷನ್ನಿಂದ ಸಪ್ರೇಟ್ ಆಗೋದಕ್ಕೆ ಟ್ರೈ ಮಾಡುತ್ತೆ. ಅಂದರೆ ಈ ಪೋರ್ಷನ್ ಅಥವಾ ಇಲ್ಲಿ ಪ್ಲ್ಯಾನಲ್ಲಿ ನೋಡೋಣ, ಈ ಪೋರ್ಷನ್ನು ರಿಮೈನಿಂಗ್ ಪೋರ್ಷನ್ ಏನಿದೆ ಇಲ್ಲಿ, ಈ ಪೋರ್ಷನ್ ಇದು ಏನಾಗುತ್ತೆ ಸಪ್ರೇಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಯಾವ ರೀತಿ ಸಪ್ರೇಟ್ ಆಗುತ್ತೆ, ಓಕೆ, ನೀವು ಅಬ್ಸರ್ವ್ ಮಾಡ್ತಿದ್ದೀರಿ, ಈ ರೀತಿ ಸಪ್ರೇಟ್ ಆಗುತ್ತೆ. ಓಕೆ, ಇಲ್ಲಿ ಏನು ರಿಮೈನಿಂಗ್ ಪೋರ್ಷನಲ್ಲಿ ಸಪ್ರೇಟ್ ಆಗೋದಕ್ಕೆ ರೆಸ್ಪಾನ್ಸಿಬಲ್ ಇದೆ ಶಿಯರ್ ಫೋರ್ಸು VU. ನಾವು ಅದನ್ನು ಈಗ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಇಟ್ ಈಸ್ ಗಿವನ್ ಬೈ ಇಕ್ವೇಷನ್ VU ಈಕ್ವಲ್ ಟು QU ಇಂಟು ಏರಿಯಾ ಕ್ಯಾಪಿಟಲ್ A ಮೈನಸ್ ಸ್ಮಾಲ್ b ಪ್ಲಸ್ D ಹೋಲ್ ಸ್ಕ್ವೇರ್. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದರೆ ಶಿಯರ್ ಫೋರ್ಸ್ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ 2A ಶಿಯರ್ ಸಿಗುತ್ತೆ. ಇಲ್ಲಿ ಏರಿಯಾ ಅಂತಂದರೆ ಏರಿಯಾ ಆಫ್ ದ ಫುಟಿಂಗ್. ಓಕೆ, ಏರಿಯಾ ಆಫ್ ದ ಫುಟಿಂಗ್ ಇದು. ಓಕೆ, ಫುಟಿಂಗ್ನ ಔಟರ್ ಏರಿಯಾ. ಓಕೆ, B ಇಂಟು B ಅದನ್ನು ಆಲ್ರೆಡಿ ಐಡೆಂಟಿಫೈ ಮಾಡಿದ್ದೀವಿ. ಆಮೇಲೆ ಇಲ್ಲಿ B ಪ್ಲಸ್ ಸ್ಮಾಲ್ d ಅಂದರೆ ಇಲ್ಲಿ B, ಇಲ್ಲಿ ಇರುವಂಥ ಡಿಸ್ಟೆನ್ಸ್ B. ಓಕೆ, ಇಲ್ಲಿ D/2, ಹಾಗೆ ಇಲ್ಲಿ D/2 ಅಂದರೆ D/2 ಟೋಟಲಿ D/2. ಓಕೆ, D/2 ಟೋಟಲಿ D ಆಗುತ್ತೆ. ಟೋಟಲಿ ಇಲ್ಲಿಂದ ಇಲ್ಲಿ ಇರುವಂಥ ಡಿಸ್ಟೆನ್ಸ್ ಬಂದು B ಪ್ಲಸ್ D. ಓಕೆ, ಇದು B ಪ್ಲಸ್ D. ಓಕೆ, ಅದನ್ನೇ ನಾವಿಲ್ಲಿ ಈ ಬ್ಲಾಕಲ್ಲಿ ಬರೆದಿರುವಂಥದ್ದು. ಈ B ಪ್ಲಸ್ D ಎಲ್ಲ ಸೈಡು ಕೂಡ ಸೇಮ್ ಆಗಿದೆ. ಯಾಕೆಂದರೆ ಇದು ಸ್ಕ್ವೇರ್ ಫುಟಿಂಗ್ ಆಗಿರೋದ್ರಿಂದ ಎಲ್ಲ ಸೈಡಲ್ಲೂ ಕೂಡ ಸೇಮ್ ಇರುತ್ತೆ. ಎಲ್ಲ ಸೈಡಲ್ಲೂ ಸೇಮ್ ಇರುತ್ತೆ. ದಿಸ್ ಮೀನ್ಸ್ ನಾವು ಈ ಔಟರ್ ಏರಿಯಾಯಿಂದ ಈ ಇನ್ನರ್ ಏರಿಯಾ
ಏನಿದೆ ಇದನ್ನು ನಾವು ಡಿಡಕ್ಷನ್ ಮಾಡ್ತೀವಿ. ಹಾಗಿದ್ರೆ ಈ ಪೋರ್ಷನ್ ನಮಗೆ ಏರಿಯಾ ಸಿಗುತ್ತೆ, ದಟ್ ಈಸ್ ಎ ಮೈನಸ್ ಸ್ಮಾಲ್ ಬಿ ಪ್ಲಸ್ ಸ್ಮಾಲ್ ಡಿ ಹೋಲ್ ಸ್ಕ್ವೇರ್. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಕ್ಯೂ ಯು ಅಂತಂದರೆ 134.69, ಇದು ಕಿಲೋ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಎ ಅಂತಂದರೆ ಆ್ಯಕ್ಚುಲ್ ಏರಿಯಾ 12.25 ಮೀಟರ್ ಸ್ಕ್ವೇರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಹಾಗೆ ಬಿ ಅಂತಂದರೆ ಸೈಜ್ ಆಫ್ ದ ಕಾಲಮ್ 0.4 ಮೀಟರ್, ಸ್ಕ್ವೇರ್ ಕಾಲಮ್ ಕೊಟ್ಟಿದ್ರಲ್ಲ 0.4 ಮೀಟರ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಹಾಗೆ ಡಿ ಅಂತಂದರೆ ಸ್ಮಾಲ್ ಡಿ ಅಂದರೆ ಎಫೆಕ್ಟಿವ್ ಡೆಪ್ತ್ 0.5 ಮೀಟರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಇದನ್ನು ಈಕ್ವೇಷನಲ್ಲಿರೋ ಎಲ್ಲ ವ್ಯಾಲ್ಯೂಸ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದರೆ we will get VU equal to 1540.85 ಕಿಲೋನ್ಯೂಟನ್. ಓಕೆ, ಇದರಲ್ಲಿ ನಮಗೆ ಕಿಲೋನ್ಯೂಟನ್ನಲ್ಲಿ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್, ಶಿಯರ್ ಸ್ಟ್ರೆಸ್ ಟೋ ವಿ ಈಕ್ವಲ್ ಟು VU ಡಿವೈಡೆಡ್ ಬೈ V0 ಇಂಟು ಡಿ. ಓಕೆ, VU ಅಂತಂದರೆ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರುವಂತಹ ಶಿಯರ್ ಫೋರ್ಸ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಟು ವೇ ಶಿಯರ್. ಓಕೆ, ಅದನ್ನು ನ್ಯೂಟನಲ್ಲಿ ಅಂದರೆ ಕಿಲೋ ನ್ಯೂಟನಲ್ಲಿ ಬಂದಿರೋದನ್ನು ಇಂಟು 10⁻³ ಅಂತ ಮಲ್ಟಿಪ್ಲೈ ಮಾಡಿದರೆ ನ್ಯೂಟನ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಹಾಗೆ ಬಿ ನಾಟ್ ಅಂತಂದರೆ ಇದು ಏನಿದೆ ಈ ಬ್ಲಾಕಿಂದು ಸುತ್ತಳತೆ ಇದು. ಓಕೆ, ಬಿ ಪ್ಲಸ್ ಡಿ. ಹಾಗೆ ಎಲ್ಲ ಸೈಡು ಕೂಡ ಇದು ಕೂಡ ಬಿ ಪ್ಲಸ್ ಡಿ, ಇದು ಕೂಡ ಬಿ ಪ್ಲಸ್ ಡಿ, ಹಾಗೆ ಇದು ಕೂಡ ಬಿ ಪ್ಲಸ್ ಡಿ. ಅಂದರೆ 4 ಟೈಮ್ಸ್ ಆಫ್ ಬಿ ಪ್ಲಸ್ ಡಿ, 4 ಟೈಮ್ಸ್ ಆಫ್ ಬಿ 400 mm, ಡಿ 500 mm. ಅಂದರೆ ಇದು ಔಟರ್ ಪೆರಿಫೆರಿ ಏನಿದೆ ಅಷ್ಟನ್ನು ಕೂಡ ನಾವು ಏನು ಮಾಡಿದ್ವಿ ಈ ಬ್ಲಾಕಲ್ಲಿ ಮೆನ್ಷನ್ ಮಾಡಿದ್ವಲ್ಲ 3D ಬ್ಲಾಕಲ್ಲಿ. ಓಕೆ, ಇದೆಲ್ಲ ಸುತ್ತಳತೆಯನ್ನು ಕೂಡ ನಾವಿಲ್ಲಿ ಅದನ್ನೇ ಏನಂತ ಕರಿತೀವಿ ಬಿ ನಾಟ್. ಓಕೆ, ಬಿ ನಾಟ್ ಆಫ್ಟರ್ ಕ್ಯಾಲ್ಕುಲೇಷನ್ ವಿ ವಿಲ್ ಗೆಟ್ 3600 millimeter. 3600 millimeter. ಇದನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ನೆಕ್ಸ್ಟ್, ಎಫೆಕ್ಟಿವ್ ಡೆಪ್ತ್ ಸ್ಮಾಲ್ ಡಿ ಈಕ್ವಲ್ ಟು 500. ಓಕೆ, ಇವೆಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ವಿ ವಿಲ್ ಗೆಟ್ ಟೋ ವಿ ವ್ಯಾಲ್ಯೂ ಆ್ಯಸ್ 0.85 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್. 0.85 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ ಅಂತೇಳಿ ನಮಗೆ ವ್ಯಾಲ್ಯೂ ಸಿಗುತ್ತೆ. Okay, at next step, the maximum shear stress tau c value is given by equation 0.25 into square root FCK. Okay, FCK na question ಅಲ್ಲಿ ಕೊಟ್ಟಿದ್ದಾರೆ. M20 ಗ್ರೇಡ್ ಕಾಂಕ್ರೀಟ್ಗೆ 20 ಅಂತೇಳಿ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ, 20 ನ್ಯೂಟನ್ ಪರ್ ಮಿಲಿಮೀಟರ್ ಅಂತ. ಓಕೆ, 0.25 into square root of 20, we will get answer after calculation 0.11 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್. ಇಲ್ಲಿ ಅಬ್ಸರ್ವ್ ಮಾಡೋಣ, ಟೋ ವಿ ವ್ಯಾಲ್ಯೂ ಬಂದು 0.85 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ ಇದೆ. ಟೋ ಸಿ ವ್ಯಾಲ್ಯೂ ಬಂದು 0.11 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ ಇದೆ. ದೇರ್ ಫೋರ್ ಟೋ ವಿ ವ್ಯಾಲ್ಯೂ ಈಸ್ 0.85 ಲೆಸ್ ದ್ಯಾನ್ ಟೋ ಸಿ ವ್ಯಾಲ್ಯೂ 1.11. ದೇರ್ ಫೋರ್ ಇಟ್ ಈಸ್ ಸೇಫ್ ಅಗೇನೆಸ್ಟ್ two-way shear. The design is safe against two-way shear. Two-way shear ಗೆ ಇದು ಸೇಫ್ ಆಗಿದೆ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಡೀಟೈಲಿಂಗ್ನ ಇಲ್ಲಿ ನಾವು ಡ್ರಾ ಮಾಡೋಣ. ಇದು ಸೆಕ್ಷನ್ ಆಫ್ ದ ಫುಟಿಂಗ್. ಓಕೆ, ಲಾಂಜಿಟ್ಯೂಡನಲ್ ಸೆಕ್ಷನ್ ಆಫ್ ದ ಫುಟಿಂಗ್ ಇದು ಪ್ಲ್ಯಾನ್ ಇದೆ. ಓಕೆ, ಹಿಯರ್ ಇಟ್ ಈಸ್ ಅ ಪ್ಲ್ಯಾನ್ ಅಟ್ ದ ಬಾಟಮ್. This is the section of the footing. ಇದು plan of the footing. ನಾವು ಸೈಜ್ ಆಫ್ ದ ಫುಟಿಂಗ್ನ ನಾವು ಐಡೆಂಟಿಫೈ ಮಾಡಿದ್ವಿ. ಸ್ಕ್ವೇರ್ ಫುಟಿಂಗ್ ಆಗಿರೋದ್ರಿಂದ ಎರಡು ಸೈಡು ಸೇಮ್ ಇರುತ್ತೆ. ಬಿ ಅಂತೇಳಿ ನೋಟೇಷನ್ ಮಾಡಿದ್ವಿ. ಇಟ್ ಈಸ್ 3.5 ಮೀಟರ್. ಓಕೆ, ಕ್ಯಾಲ್ಕುಲೇಟ್ ಮಾಡಿ ಐಡೆಂಟಿಫೈ ಮಾಡಿದ್ವಿ 3.5 ಮೀಟರ್. ಹಾಗೆ ಓವರಾಲ್ ಡೆಪ್ತ್, ಈ ಫುಟಿಂಗ್ದು ಓವರಾಲ್ ಡೆಪ್ತ್ ಬಂದು ಕ್ಯಾಪಿಟಲ್ ಡಿ ಈಕ್ವಲ್ ಟು 0.56 ಮೀಟರ್.
ಓಕೆ, ನೆಕ್ಸ್ಟು ಅವರು ಮೆನ್ಷನ್ ಮಾಡಿದ್ದಾರೆ ಸ್ಕ್ವೇರ್ ಕಾಲಮ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸ್ಕ್ವೇರ್ ಕಾಲಮ್ ಸೈಜ್ ಬಂದು ಸ್ಮಾಲ್ ಬಿ ಈಕ್ವಲ್ ಟು 0.4 ಮೀಟರ್, ಇದು ಕೂಡ 0.4 ಮೀಟರ್. ಈ ಕಾಲಮ್ದು ಇಲ್ಲಿಂದ ಇಲ್ಲಿರುವಂಥ ಸೈಜ್ ಇದು, ಬೋತ್ ಸೈಡ್ ಎರಡು ಕೂಡ ಸೈಜ್ ಇದೆ ಎಷ್ಟು 0.4 ಮೀಟರ್ ಅಂತೇಳಿ ನಾವು ಮೆನ್ಷನ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ರೀಇನ್ಫೋರ್ಸ್ಮೆಂಟ್ನ ನಾವಿಲ್ಲಿ ಮಾರ್ಕ್ ಮಾಡಿದ್ದೀವಿ. ರೆಡ್ ಕಲರ್ ಲೈನಲ್ಲಿ ರೀಇನ್ಫೋರ್ಸ್ಮೆಂಟ್ನ ಮಾರ್ಕ್ ಮಾಡಿದ್ವಿ. ಪ್ಲ್ಯಾನಲ್ಲಿ ಈ ಥರ ಇಲ್ಲಿ ಡಬಲ್ ಲೈನನ್ನು ಮೆನ್ಷನ್ ಮಾಡಿದ್ವಿ. ಸೆಕ್ಷನಲ್ಲಿ ಅದು ಸಿಂಗಲ್ ಲೈನಲ್ಲಿ ಈ ಥರ ಕಾಣಿಸ್ತಾ ಇರುತ್ತೆ. ಓಕೆ, ಇದು 12 mm ಬಾರ್ಸ್ ಅಟ್ 100 mm ಸೆಂಟರ್ ಟು ಸೆಂಟರ್. ಓಕೆ, ಇದು 12 mm ಬಾರ್ಸ್ 100 mm ಸೆಂಟರ್ ಟು ಸೆಂಟರ್ ಸ್ಪೇಸಿಂಗಲ್ಲಿ ಇರುತ್ತೆ. ಇದನ್ನು ನಾವು ಈ ಎಂಡಿಂದ ಈ ಎಂಡ್ ಕೂಡ ನಾವು ಏನು ಮಾಡಬೇಕಾಗತ್ತೆ, ಸ್ಪ್ರೆಡ್ ಮಾಡಬೇಕಾಗತ್ತೆ ಆಲ್ ಅಲಾಂಗ್ ದ ವಿಡ್ತ್ ಆಫ್ 3.5 ಮೀಟರ್. ಓಕೆ, ಇಷ್ಟು ಇದರಲ್ಲೂ ಕೂಡ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಪ್ಲ್ಯಾನಲ್ಲಿ ನಾವು ನೋಡ್ತಿದ್ವಿ ಯೆಲ್ಲೋ ಕಲರ್ ಲೈನಲ್ಲಿ ಇದನ್ನು ಕೂಡ ಇನ್ನೊಂದು ಡೈರೆಕ್ಷನಲ್ಲಿ ಕೂಡ ಮೆನ್ಷನ್ ಮಾಡಿದ್ವಿ. ಆಸ್ ಐ ಸೆಡ್ ಅರ್ಲಿಯರ್, ಫಾರ್ ಸ್ಕ್ವೇರ್ ಫುಟಿಂಗ್ ದ ಬೋತ್ ಸೈಡ್ ರೀಇನ್ಫೋರ್ಸ್ಮೆಂಟ್ ಆರ್ ಸೇಮ್. ಎರಡೂ ಸೈಡ್ ರೀಇನ್ಫೋರ್ಸ್ಮೆಂಟ್ ಏನಾಗಿರುತ್ತೆ, ಒಂದೇ ಆಗಿರುತ್ತೆ. ಓಕೆ, ಇದು ಕೂಡ ಏನಂದರೆ 12 mm ಬಾರ್ಸ್ ಅಟ್ 100 mm ಸೆಂಟರ್ ಟು ಸೆಂಟರ್. ಓಕೆ, ಇದು ಪ್ಲ್ಯಾನಲ್ಲಿ ಈ ಥರ ಯೆಲ್ಲೋ ಕಲರ್ ಡಬಲ್ ಲೈನಲ್ಲಿ ಮೆನ್ಷನ್ ಮಾಡಿದ್ವಿ. ಕ್ರಾಸ್ ಸೆಕ್ಷನ್ ಅಥವಾ ಲಾಂಜಿಟ್ಯೂಡಲ್ ಸೆಕ್ಷನಲ್ಲಿ, ಓಕೆ, ಇದು ಸೆಕ್ಷನಲ್ಲಿ ಈ ಥರ ಕಾಣಿಸ್ತಾ ಇರ್ತೈತಿ, ಸರ್ಕಲ್ಸ್ ರೀತಿಯಲ್ಲಿ ಕಾಣಿಸ್ತಾ ಇರ್ತೈತಿ. ಓಕೆ, ನಾವು ಹಾಗೆ ಸೆಕ್ಷನಲ್ಲಿ ಈ ಕಾಲಮ್ ರೀಇನ್ಫೋರ್ಸ್ಮೆಂಟ್ ಕೂಡ ನಾವಿಲ್ಲಿ ಮೆನ್ಷನ್ ಮಾಡಿದ್ದೀವಿ. ಇದು ಮೈನ್ ಬಾರ್ಸ್ ಅಥವಾ ಲಾಂಜಿಟ್ಯೂಡಲ್ ಬಾರ್ಸ್, ಇದು ಲ್ಯಾಟ್ರಲ್ ಟೈಸ್ ಆಫ್ ಎ ಕಾಲಮ್. ಓಕೆ, this is the reinforcement detailing for footing. I hope that all of you understand this video. Thanks for watching this video.